ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ 666 ಟ್ಯಾರೋಟ್ ಎನರ್ಜಿ ಕ್ಲಾಸ್. ನಿಮ್ಗೆ ನಿಮ್ಮ ಪರ್ಸನ್ ಸಿಗದೆ ಇರೋದಕ್ಕೆ ಬ್ಲಾಕ್ ಮ್ಯಾಜಿಕ್ ಕಾರಣನಾ ಅಂತ ನೋಡ್ತಾ ಹೋಗೋಣ ಈ ರೀಡಿಂಗ್ ಮೂಲಕ, ಟ್ಯಾರೋಟ್ ರೀಡಿಂಗ್ ಮೂಲಕ. ನಿಮ್ಗೆ ನಿಮ್ಮ ಪರ್ಸನ್ ಸಿಗದೆ ಇರೋದಕ್ಕೆ ಬ್ಲಾಕ್ ಮ್ಯಾಜಿಕ್ ಕಾರಣನಾ, ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ತುಂಬಾ ಓವರ್ ಥಿಂಕ್ ಅಲ್ಲಿ ಇದ್ದೀರಾ, ಏನ್ ಬ್ಲಾಕೇಜಸ್ ಇದೆ ನಿಮ್ಮ ಚಕ್ರಾಸು, ಅವ್ರಿಗೆ ಸ್ವಲ್ಪ ನೆಗೆಟಿವಿಟಿ ಹೆಚ್ಚಾಗಿ ಇರುತ್ತೆ. ಸೊ ನೋಡ್ಕೋಬೇಕಾಗುತ್ತೆ. ನೀವು ಸುಮ್ನೆ ಅರಿವಿಲ್ದೆ ಸುಮ್ನೆ ಜೀವನ ಸಾಕ್ತಾನೆ ಇರುತ್ತೆ, ನೀವು ಮುಂದುವರಿತಾನೆ ಇರ್ತೀರಾ. ಬಟ್ ಏನ್ ಪ್ರಾಬ್ಲಮ್ ಆಗಿದೆ ಅದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕಲ್ವಾ. ಸೊಲ್ಯೂಷನ್ ತಗೊಂಡೆ ಮುಂದುವರಿತಾ ಹೋದ್ರೆ ಒಬ್ಬ ಟೀಚರ್ ಅಂತ ಇರ್ಲೇಬೇಕಲ್ವಾ. ಒಬ್ಬ ಟೀಚರ್ ಹತ್ರ ಗೈಡೆನ್ಸ್ ತಗೊಂಡು ನಿಮ್ ಮನ್ಸು ಹಗುರ ಆಗುತ್ತಲ್ವಾ. ಸೊ ಅದೇ ರೀತಿ ಈ ಒಂದು ಟ್ಯಾರೋಟ್ ಗೈಡೆನ್ಸ್ ನಿಮ್ಮ ಪರ್ಸನ್ ಎನರ್ಜಿಸ್ ನೋಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಎನರ್ಜಿಸ್ ಹೇಗಿದೆ ಅಂತ ನೋಡಿ. ನಿಮ್ಮ ಪರ್ಸನ್ಗೆ ಆಗ್ಲಿ ನಿಮ್ಗೆ ಆಗ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿದೆಯಾ ಅಂತ ನೋಡ್ತಾ ಹೋಗೋಣ. ನಿಮ್ಮ ಪರ್ಸನ್ ಎನರ್ಜಿಸ್ ಆಗಿರುತ್ತೆ ಇದು. ಸೊ ಹಾಗೆ ನಿಮ್ಮ ಎನರ್ಜಿಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಒಂದು ಎನರ್ಜಿಸ್ ಅಲ್ಲಿ ಏನಿದೆ ಬ್ಲಾಕೇಜಸ್ ಅಂತ ನೋಡ್ತಾ ಹೋಗೋಣ. ನಿಮ್ಮ ಪರ್ಸನ್ ಸ್ವಲ್ಪ ಸದ್ಯಕ್ಕೆ ಸ್ವಲ್ಪ ವಿಷಕಾರಿ ವರ್ತನೆಯನ್ನ ಮಾಡ್ತಾನೆ ಇರ್ತಾರೆ ಅನ್ಸುತ್ತೆ. ಒಳಗಡೆ ಇದೆ ಅವ್ರ ಮನ್ಸಲ್ಲಿ, ಹೊರಗಡೆ ತೋರಿಸ್ತಾ ಇಲ್ಲ. ಹೊರಗಡೆ ತೋರ್ಸೋದಕ್ಕಿನ ಅವ್ರ ಮನ್ಸಲ್ಲಿ ಹೆಚ್ಚು ನಿಮ್ ಬಗ್ಗೆ ವಿಷಪೂರಿತ ಆಲೋಚನೆಗಳು ತುಂಬಿದಾವೆ. ಅದು ಬೇರೆ ಮಧ್ಯವರ್ತಿಗಳಿಂದ ತುಂಬಿದ್ದಾರೆ ಆ ಒಂದು ಆಲೋಚನೆಯನ್ನ. ನಿಮ್ಮ ಪ್ರೆಸೆಂಟ್ ಎನರ್ಜಿಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಒಂದು ಎನರ್ಜಿಸ್ ಈ ತರ ಇರುತ್ತೆ. ನಿಮ್ಮ ಎನರ್ಜಿಸ್ ಆಗಿರುತ್ತೆ ಇದು. ಲವರ್ಸ್ ಕಾರ್ಡ್ ಬಂದಿದೆ, ನೆಕ್ಸ್ಟ್ ಸ್ವಾರ್ಡ್ಸ್, ಇವೆಲ್ಲ ನಿಮ್ಮ ಎನರ್ಜಿಸ್ ಆಗಿದೆ. ನಿಮ್ಮ ಬಾಟಮ್ ಆಫ್ ದ ಡೆಕ್ ಏನಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಟ್ಯಾರೋಟ್ ಕಾರ್ಡ್ ನ ಬಾಟಮ್ ಆಫ್ ದ ಡೆಕ್ ನಿಮ್ಮ ಎನರ್ಜಿಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಎನರ್ಜಿ ಸ್ವಾರ್ಡ್ಸ್ ಬಂದಿದೆ ನೋಡಿ. ತುಂಬಾ ಬ್ಲಾಕೇಜಸ್ ಆಗಿದೆ ನಿಮ್ಗೆ. ಕ್ರೌನ್ ಚಕ್ರ, ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ ಪ್ಲಸ್ ಆಗ್ನೇಯ ಚಕ್ರ ಕೂಡ ಬ್ಲಾಕೇಜಸ್ ಇದೆ. ನಿಮ್ಗೆ ಹೆಚ್ಚು ನೆಗೆಟಿವ್ ಕಾರ್ಡ್ಸ್ ಬಂದಿದೆ. ಬಟ್ ನಿಮ್ಗೆ ಬ್ಲಾಕೇಜಸ್ ತುಂಬಾ ಆಗಿದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲೇ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ಮಾಡ್ಸಿರೋರು ಇದ್ದಾರೆ. ಈ ಒಂದು ಎನರ್ಜಿಸ್ ಇಲ್ಲಿ ಕಾಣ್ತಿದೆ. ಇದು ತುಂಬಾ ಜಗಳಗಳು ಕಾಣ್ತಿದೆ. ತುಂಬಾ ಎನರ್ಜಿಸ್ ತುಂಬಾ ಬ್ಲಾಕೇಜಸ್ ಆಗಿದೆ. ನೀವು ತುಂಬಾ ಓವರ್ ಥಿಂಕ್ ಮಾಡ್ತೀರಾ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ತುಂಬಾ ಅಂದ್ರೆ ತುಂಬಾ ತಲೆಗೆ ತಗೊಂಡ್ಬಿಟ್ಟಿದ್ದೀರಾ. ರಾತ್ರಿ ಎಲ್ಲ ಎತ್ ಕೂತ್ಕೊಳ್ಳೋದು ಕೂಡ ಇದೆ ನಿಮ್ಗೆ. ಅಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಮೈಂಡ್ ತುಂಬಾ ಬ್ಲಾಕ್ ಆಗಿದೆ. ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ನಿಮ್ಮನ್ನ ನೀವೇ ಕಟ್ಟಾಕ್ದಂಗ ಆಗ್ತಿದೆ. ಕೈ ಕಾಲ್ಗಳು ಎಲ್ಲ ಕಟ್ಟಾಕ್ದಷ್ಟು ಎನರ್ಜಿಸ್ ತೋರಿಸ್ತಾ ಇದೆ ನನ್ಗಿಲ್ಲಿ. ನೀವು ಹಳೆ ಓಲ್ಡ್ ಏನ್ ಪಾಸ್ಟ್ ನೋವಿದೆ ಅದನ್ನ ಯಾವ್ದನ್ನು ಬಿಡ್ತಾ ಇಲ್ಲ. ತುಂಬಾ ಬ್ಲಾಕೇಜಸ್ ಅಲ್ಲಿ ಮನ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ದೀರಾ. ತುಂಬಾ ಯಾವ್ದೇ ರೀತಿಯಾಗಿ ಮುಂದುವರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಿಮ್ಗೆ. ಬೇರೆಯವ್ರ ಹತ್ರ ಗೈಡೆನ್ಸ್ ತಗೊಳ್ಳಿ. ಆದಷ್ಟು ನಿಮ್ಗೆ ಒಂದು ಫ್ರೀಡಮ್ ಅನ್ನೋದು ಇರಲ್ಲ. ತುಂಬಾ ನಿಮ್ಗೆ ಏನಾದ್ರೂ ಬೇಕು ಅಂದ್ರೂ ಕೂಡ ಬೇರೆಯವ್ರನ್ನ ಮೇಲೆ ಅವಲಂಬಿತರಾಗಿದ್ದೀರಾ. ಸದ್ಯಕ್ಕೆ ಏನು ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಯಾವ್ದೇ ರೀತಿಯಾದ ಅವರು ನಿಮ್ಗೆ ಸಹಾಯನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ನಿಮ್ಮನ್ನ ನಂಬನೋ ಬೇಡವಂತ ತುಂಬಾ ಮನ್ಸಲ್ಲಿ ಗೊಂದಲಕ್ಕೀಡಾಗಿ ತುಂಬಾ ದೂರ ಆಗಿದ್ದಾರೆ ನಿಮ್ಮ ಪರ್ಸನ್. ಅವರು ತುಂಬಾ ನಿಮ್ಮ ಪರ್ಸನ್ ತುಂಬಾ ಬೇರೆಯವ್ರ ಮಾತನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮೂನ್ ಕಾರ್ಡ್ ಕಾಣ್ತಿದೆ ನೋಡಿ. ಇಲ್ಲಿ ಮೂರನೇ ವ್ಯಕ್ತಿಯ ಕಾಟ ಇದೆ. ತುಂಬಾ ಎನರ್ಜಿಸ್ ನ ತೋರಿಸ್ತಾ ಇದೆ ನಿಮ್ಗೆ. ಅದಕ್ಕೆ ಚಕ್ರಗಳು ಬ್ಲಾಕೇಜಸ್ ಆಗಿದೆ. ನಿಮ್ಮ ಪರ್ಸನ್ ನೋಡಿ ಅಲ್ಲಿ ಆಂಗರ್ ಇಶ್ಯೂಸ್ ತುಂಬಾ ಕಾಣ್ತಿದೆ. ನಿಮ್ಮ ಪರ್ಸನ್ಗೆ ಆಂಗರ್ ಇಶ್ಯೂಸ್ ತುಂಬಾ ಕಾಡ್ತಿದೆ ನೋಡಿ. ಮೇಲ್ಗಡೆ ತುಂಬಾ ಫೋರ್ಸ್ ಆಗಿ ಒಂದು ಕುದುರೆಯಲ್ಲಿ ಬರ್ತಕ್ಕಂಥದ್ದು ಕೋಪ ಇದೆ. ಅವ್ರಿಗೂ ದಿಕ್ಕು ಗೊತ್ತಿಲ್ಲ ಯಾವ ಕಡೆ ಹೋಗೋಣ. ಈ ಒಂದು ನನ್ಗೆ ಇಷ್ಟ ಇದರಿಂದ ದೂರ ಹೋಗ್ಬಿಡೋಣ ಆದಷ್ಟು ಬೇಗ ಅಂತ ಬಿಟ್ಟು ಹೋಗ್ತಿದ್ದಾರೆ. ನಿಮ್ಮಿಂದ ದೂರ ಆಗ್ತಿದ್ದಾರೆ ನಿಮ್ಮ ಪರ್ಸನ್. ಸೊ ಅವ್ರಿಗೆ ನೋಡಿ ಆಲೋಚನೆ ಮಾಡ್ತಾ ಕುಂತಾರೆ. ಎಷ್ಟೇ ಆಪರ್ಚುನಿಟಿಗಳನ್ನ ಬಂದ್ರು ಕೂಡ ಯಾವುದೇ ಒಂದು ರೀತಿ ಮನವೊಲ್ಸಕ್ ಅವ್ರನ್ನ ನೋಡ್ತಿದಾರೆ. ಅವ್ರ ಮನೆಗಳಲ್ಲಿ ಕೂಡ ಆಪರ್ಚುನಿಟೀಸ್ ಬಗ್ಗೆ ಹೇಳ್ತಾ ಇದಾರೆ ಕೂಡ. ಮದ್ವೆಗಳಾಗಿರ್ಬೋದು, ಒಂದಲ್ಲ ಈ ಕಡೆ ನೋಡು ಈ ಮದ್ವೆ ಆಗು ಅಂತ ಏನೇ ಹೇಳಿದ್ರು ಕೂಡ ಅವ್ರು ಯಾವ್ದನ್ನು ತಗೊಂತಾ ಇಲ್ಲ. ಆ ರೀತಿ ಒಂದು ನಿಮ್ಮ ಪರ್ಸನ್ ಎನರ್ಜಿ ಸಿಗಿದೆ. ಎಲ್ಲವನ್ನ ಬಿಟ್ಟು ಅವ್ರು ತುಂಬಾ ದೂರ ಹೋಗಿದ್ದಾರೆ ನಿಮ್ಮಿಂದ. ಯಾಕಂದ್ರೆ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಆಗಿರೋದ್ರಿಂದ ಎನರ್ಜಿಸ್ ನೆಗೆಟಿವಿಟಿ ಇದೆ. ನೆಗೆಟಿವಿಟಿ ಫುಲ್ ತುಂಬಿಕೊಂಡಿರೋದ್ರಿಂದ ನೀವು ಹಳೆದನ್ನೆಲ್ಲ ಮರ್ತಿಲ್ಲ. ತುಂಬಾ ತಲೆಗಿಟ್ಕೊಂಡಿದ್ದೀರಾ. ನಿಮ್ಮ ಇದೊಂದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಕೂಡ ಆಗಿರ್ಬೋದು. ತುಂಬಾ ಜಗಳಗಳು ನಡೀತಾ ಇದಾವೆ. ನಿಮ್ಮ ಫ್ಯಾಮಿಲಿ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು. ತುಂಬಾ ಗೊಂದಲಮಯವಾಗಿದೆ ಈ ಒಂದು ರೀಡಿಂಗ್. ನಿಮ್ಮ ಎನರ್ಜಿಸ್ ಅಷ್ಟು ಗೊಂದಲಮಯವಾಗಿದೆ. ಸೊ ನೀವು ಆದಷ್ಟು ಬೇಗ ಒಂದು
ಕೌನ್ಸಿಲಿಂಗ್ ಅನ್ನ ತಗೊಳ್ಳಿ. ಯಾಕಂದ್ರೆ ತುಂಬಾ ಬ್ಲಾಕೇಜಸ್ ಇದೆ, ಇದು ಲೇಟರ್ ತುಂಬಾ ಇದೆಲ್ಲ ನೆಗೆಟಿವಿಟಿ ರಿಮೂವಲ್ ಆದ್ಮೇಲೆ ನಿಮ್ಮ ಏನು ನಿಮ್ಮ ರಿಲೇಶನ್ಶಿಪ್ ಏನಿದೆ ಸರಿ ಹೋಗ್ಬೋದು. ಈ ಒಂದು ರೀಡಿಂಗ್ ನೀವು ಮದ್ವೆ ಆದವ್ರಿಗೂ ಕೂಡ ಆಗಿರುತ್ತೆ, ಲವರ್ಸ್ಗಳು ಕೂಡ ಆಗಿರುತ್ತೆ. ಸೊ ಇಬ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ. ನಿಮ್ಗೆ ರೆಸನೆಂಟ್ ಆದ್ರೆ ಮಾತ್ರ ನೋಡಿ, ಇಲ್ಲಾಂದ್ರೆ ನೋಡ್ಲಿಕ್ಕೆ ಹೋಗ್ಬೇಡಿ. ಈ ಒಂದು ರೀಡಿಂಗ್ ನಿಮ್ಗೆ ಒಳ್ಳೇದಾಗುತ್ತೆ ಅನ್ಕೊಂತೀನಿ. ಇನ್ನು ಮುಂದೆ ಈ ಒಂದು ಎನರ್ಜಿಸ್ ಏನಿದೆ ಅದೆಲ್ಲ ಮುಗಿದ ನಂತರ ನಿಮ್ಗೆ ಒಳ್ಳೇದಾಗುತ್ತೆ. ಲವರ್ಸ್ ಕಾರ್ಡ್ ಬಂದಿದೆ, ಸೊ ಡಿವೈನ್ ಎನರ್ಜಿ ಇದೆ, ಪ್ರೊಟೆಕ್ಷನ್ ಇದೆ. ಆದಷ್ಟು ಒಳ್ಳೊಳ್ಳೆ ದೇವಸ್ಥಾನಕ್ಕೆ, ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ ಬನ್ನಿ. ನಿಮ್ಗೆ ಯಾವ ದೇವಸ್ಥಾನ ತುಂಬಾ ಎನರ್ಜಿ ಇದೆ ಅಲ್ಲಿ ಹೋಗ್ಬಿಡೋಣ ಅನಿಸ್ಬಿಡ್ತು, ಆ ಕಡೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಬನ್ನಿ. ಗೈಡ್ಲೈನ್ಸ್ ತಗೊಳ್ಳಿ, ಕೌನ್ಸಿಲಿಂಗ್ ತಗೊಳ್ಳಿ, ಟ್ಯಾರೋ ರೀಡಿಂಗ್ ತಗೊಳ್ಳಿ. ನಿಮ್ಗೆ ಏನ್ ಮಾಡ್ಬೇಕು ಮುಂದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ಒಂದು ಕೌನ್ಸಿಲಿಂಗ್ ಆಗ್ಲೇಬೇಕಾಗಿದೆ ನಿಮ್ಗೆ. ಯಾಕಂದ್ರೆ ಈ ಒಂದು ಎನರ್ಜಿ ತುಂಬಾ ಬ್ಲಾಕೇಜಸ್ ಇದೆ, ತುಂಬಾ ಮನ್ಸಿಗೆ ಹೇಳಕ್ಕಾಗದೇ ಇರೋ ಭಾವನೆಗಳು, ಅತಿಯಾದ ಆಲೋಚನೆಗಳು, ಮೂಡ್ ಸ್ವಿಂಗ್ಸ್, ಯಾವ್ದಕ್ಕೂ ಮನ್ಸೇ ಇಲ್ದಿರೋದು, ಅತಿಯಾದ ಒತ್ತಡಗಳನ್ನು, ಫಿಯರ್ ಸ್ಟೇಜ್ ಅಲ್ಲಿ ಕೂಡ ಇದ್ದೀರಾ ನೀವು. ಸೊ ಆದ್ರಿಂದ ಆದಷ್ಟು ಬೇಗ ಒಂದು ಒಳ್ಳೆ ಗೈಡ್ಲೈನ್ಸ್ ತಗೊಳ್ಳಿ. ನಿಮ್ಮ ಪರ್ಸನ್ ನೀವ್ ಎಲ್ಲೇ ಇದ್ರಿ, ಒಂದು ಎನರ್ಜಿಸ್ ರಿಮೂವ್ ಆದ್ಮೇಲೆ ಎಲ್ಲೇ ಇದ್ರು ಕೂಡ ನಿಮ್ಮ ಪರ್ಸನ್ ನಿಮ್ ಜೊತೆ ಬರ್ತಾರೆ, ನಿಮ್ ಕಡೆ ತಿರುಗಿ ನೋಡ್ತಾರೆ ಅಂತ ಹೇಳ್ತಾನೆ ಇದೀನಿ. ಈ ಒಂದು ಎನರ್ಜಿಸ್ ಹೀಗಿದೆ. ನಿಮ್ಗೆ ಆದಷ್ಟು ಫ್ರೀಡಮ್ ಇಲ್ಲ ಸದ್ಯಕ್ಕೆ ಹೋಗಿ ನೋಡ್ಲಿಕ್ಕೆ, ಮಾತಾಡ್ಸ್ಲಿಕ್ಕೆ, ಏನಾದ್ರೂ ಬೇರೆ ಮಾಡೋಣ ಅಂತಂದ್ರು ಕೂಡ ಯಾವ್ದೇ ರೀತಿಯಾದ ಪಾಸಿಟಿವ್ ಆಗಿ ಇರ್ಲಿಕ್ಕೂ ಆಗ್ತಿಲ್ಲ ನಿಮ್ಗೆ. ನಿಮ್ಮ ಪರ್ಸನ್ ಭೇಟಿ ಮಾಡ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ ನಿಮ್ಗೆ. ಸೊ ಅದಕ್ಕೋಸ್ಕರ ಏಂಜಲ್ಸ್ ನ ಗೈಡೆನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಏಂಜಲ್ಸ್ ಯಾವ ರೀತಿ ಗೈಡ್ ಲೈನ್ಸ್ ಕೊಡ್ತಾ ಹೋಗ್ತಾರೆ ನಿಮ್ಗೆ ಅಂತ. ಏಂಜಲ್ಸ್ ನ ಗೈಡೆನ್ಸ್ ಏನಿದೆ, ಏಂಜಲ್ಸ್ ನ ಪ್ರೇ ಮಾಡಿ, ಏಂಜಲ್ಸ್ ನಿಮ್ಗೆ ಒಂದು ಒಳ್ಳೆ ಉತ್ತರನ ಕೊಡ್ತಾರೆ ಅಂತ ಹೇಳ್ತೀನಿ. ನೋಡೋಣ ಏಂಜಲ್ಸ್ ಗೈಡೆನ್ಸ್ ಏನಿದೆ. ಏಂಜಲ್ಸ್ ಯಾವಾಗ್ಲೂ ಒಳ್ಳೆದನ್ನೇ ಚೂಸ್ ಮಾಡ್ತಾರೆ ನಮಗೋಸ್ಕರ. 3 ಕಾರ್ಡ್ ತೆಗಿತೀನಿ. ನಿಮ್ಮ ಏಂಜಲ್ಸ್ ಈ ಕ್ಷಣದಲ್ಲಿ ನೀವು ಏನ್ ನಿರ್ಧಾರ ಕೈಗೊಳ್ಬೇಕು, ಮುಂದುವರಿಬೇಕು ಅಂತ. ಸೊ ಪೀಸ್ಫುಲ್ ರೆಸಲ್ಯೂಷನ್ ಬಂದಿದೆ. ಸೊ ನೀವು ಸ್ವಲ್ಪ ಪೀಸ್ಫುಲ್ ಆಗಿರಿ, ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ನೆಕ್ಸ್ಟ್ ರೆಸಲ್ಯೂಷನ್ ನ ಬರೀರಿ, ನಿಮ್ಗೆ ಪಾಸಿಟಿವ್ ಆಗಿ ಬರೀತಾ ಹೋಗಿ. ನೆಕ್ಸ್ಟ್ ವೆಯ್ಟ್ ಮಾಡಿ ಸ್ವಲ್ಪ ದಿನ, ಒಳ್ಳೇದಾಗುತ್ತೆ. ಸೊ ನಿಮ್ಗೆ ಸಕ್ಸಸ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಈ ಒಂದು ಎನರ್ಜೀಸ್ ನ ರಿಮೂವ್ ಮಾಡ್ಕೊಳ್ಳಿ ಆದಷ್ಟು ಬೇಗ, ನಿಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು.